ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ರುಚಿ ಮಲೆನಾಡುವಿನಲ್ಲಿ ಒಂದು ಸಿಂಪಲ್ ಆಗಿರೋ ಸಾಂಬಾರು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದನ್ನ. ಏನು ಸಾಂಬಾರು ಅಂತ ಹೇಳಿದ್ರೆ ಬಸಳೆ ಸೊಪ್ಪು ಬೇಳೆ ಸಾಂಬಾರು. ಬಸಳೆ ಸೊಪ್ಪನ್ನು ನೀಟಾಗಿ 2-3 ಸಲ ಈ ಥರ ತೊಳ್ಕೊಬೇಕಾಗುತ್ತೆ. ನನಗೆ ಬಸಳೆ ಸೊಪ್ಪು ಇದು ತೆಳು ದಂಟಿನ ಸಿಕ್ಕಿದೆ. ದಪ್ಪ ದಂಟಿಂದಾದರೆ ತುಂಬ ರುಚಿ ಇರೋದು. ಬಸಳೆ ಸೊಪ್ಪಿನ ಜೊತೆಗೆ ಹಲಸಿನ ಬೀಜನ ಸೇರಿಸಿ ಮಾಡ್ತೀವಿ ಹಲಸಿನಕಾಯಿ ಸೀಸನಲ್ಲಿ, ಮತ್ತು ಆಲೂಗೆಡ್ಡೆನೂ ಸೇರಿಸಿ ಮಾಡ್ತೀವಿ. ಬೇರೆ ತರಕಾರಿಗಳನ್ನು ಅಷ್ಟು ಸೇರಿಸಿ ನಮ್ಮ ಮನೇಲಿ ಮಾಡೋದಿಲ್ಲ. ನಾವು ಮಾಡೋ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪನ್ನ ಈ ಥರ ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ನೆನೆ ಇಟ್ಟು 3-4 ಸಲ ಈ ಥರ ತೊಳ್ಕೊಬೇಕಾಗುತ್ತೆ. ಕ್ಲೀನಾಗಿ ತೊಳ್ಕೊಳ್ಳಿ. ಬಸಳೆ ಸೊಪ್ಪು ಲೋಳಿ ಅಂಶ ಸ್ವಲ್ಪ ಇರೋದರಿಂದ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಬಸಳೆ ಸೊಪ್ಪು ಈಗ ಅಷ್ಟು ಸುಲಭವಾಗಿ ಎಲ್ಲ ಕಡೆ ಸಿಗ್ತಾ ಇಲ್ಲ, ಯಾಕಂದರೆ ಬೆಳೆಯೋರು ಕಮ್ಮಿ ಆಗಿದ್ದಾರೆ. ಜಾಗನೂ ಸಹ ಬೆಳ್ಕೊಳ್ಳೋಕ್ಕೆ ಅಷ್ಟು ಜಾಗ ಇಲ್ಲ ಈಗ, ಹಾಗಾಗಿ ಸುಲಭವಾಗಿ ಸಿಗಲ್ಲ. ಮಾರ್ಕೆಟಿಗೆ ಬಂದಾಗ ಈ ಥರ ಯಾವ್ದು ಸಿಗುತ್ತೆ ಅದು ತೊಗೊಂಡು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು ಬಾಡಿಗೆ. ನಮ್ಮ ಬಾಡಿಲಿರುವಂತಹ ಎಲ್ಲ ಒಂದು ಹೀಟಿನ ಅಂಶನ ಇದು ಪೂರ್ತಿಯಾಗಿ ಕಮ್ಮಿ ಮಾಡುತ್ತೆ ಬಸಳೆ ಸೊಪ್ಪು ಸಾಂಬಾರು. ಈ ಥರ ಬಸಳೆ ಸೊಪ್ಪಿನ ಸಾಂಬಾರು ಈ ಥರ ಮಾಡ್ಕೊಳ್ಳಿ. ಒಂದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಹಿಡಿ ಆಗೋಷ್ಟು ತೊಗರಿಬೇಳೆನ ತೊಳ್ಕೊಂಡು ಉಪ್ಪು ಹಾಕೋಬಿಟ್ಟು, ಮತ್ತು ಇದಕ್ಕೆ ಒಂದು 3 ಟೊಮೊಟೊ, 3-4 ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ, ದೊಡ್ಡದಲ್ಲ. ಇದು ಹುಳಿ ಅಂಶ ಇರುತ್ತೆ ಬಸಳೆ ಸೊಪ್ಪಲ್ಲಿ, ಹಾಗಾಗಿ ಟೊಮೊಟೊನ ಹಾಕಬೇಕು ಅನ್ನೋದೇನಿಲ್ಲ. ಹುಳಿನೂ ಸಹ ಹಾಕಬೇಕು ಅನ್ನೋದೇನಿಲ್ಲ, ಹುಣಸೆ ಹುಳಿ. ಇದು ಹುಳಿ ಅಂಶನೇ, ಬಸಳೆ ಸೊಪ್ಪು ಅನ್ನೋದು ಹುಳಿ ಅಂಶನೇ. ಸಾಂಬಾರು ಮಾಡಿದಾಗ ಅದು ಹುಳಿ ಅಂಶ ಬಿಟ್ಕೊಳ್ಳುತ್ತೆ. ಇದು 3 ವಿಷಲ್ ಆಗಲಿ. ಅಷ್ಟರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಸ್ಪೂನು ಮನೇಲೇ ಮಾಡಿರೋಂತಹ ಸಾಂಬಾರು ಪೌಡ್ರು, ಒಂದು ಚಿಕ್ಕ ಗಾತ್ರದ್ದು ಈರುಳ್ಳಿ, ಒಂದು 2-3 ಎಸಳು ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ಇಷ್ಟೇ ಇದು ಮಸಾಲೆ. ಇದನ್ನು ರುಬ್ಕೊಬಿಟ್ಟು ಬರೋಣ. ಅಷ್ಟರಲ್ಲಿ ಈಗ 3 ವಿಷಲ್ ಆಗಿ ಕೂಗಿದೆ ನೋಡಿ. ಬಸಳೆ ಸೊಪ್ಪು ಬೆಂದಾಗಿದೆ. ಬಸಳೆ ಸೊಪ್ಪು, ಬೇಳೆ, ಟೊಮೆಟೊ ಎಲ್ಲ ಕ್ಲೀನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾವು ಕ್ಲೀನಾಗಿ ಟೊಮೊಟೊನ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಸೇರಿಸೋಣ. ಮಸಾಲೆ ನೋಡಿ ಹೆವಿ ಇಲ್ಲ, ಸಿಂಪಲ್ಲಾಗಿ ತೊಗೊಂಡಿದ್ದೀನಿ. ಇನ್ನೂ ನೀವು ಹೆವಿ ಮಾಡ್ಕೋಬೇಕು, ದಪ್ಪ ಬೇಕು ಅಂತಂದರೆ ಬೇಳೆ ಜಾಸ್ತಿ ಹಾಕ್ಕೊಳ್ಳಿ, ಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳಿ. ಆವಾಗ ಸಾಂಬಾರು ಗಟ್ಟಿ ಬರುತ್ತೆ. ನಮಗೆ ಸಾಮಾನ್ಯ ಸಾಂಬಾರುಗಳು ತೆಳು ಇದ್ದೇ ಚೆಂದ. ನೋಡಿ ಈಗ ಕುದೀತಾ ಇದೆ. ಒಂದು 10 ನಿಮಿಷಗಳ ಕಾಲ ಕ್ಲೀನಾಗಿ ಕುದಿಸ್ಕೊಳ್ಳೋಣ. ಆ ದಂಟಲ್ಲಿ ಖಾರ ಎಲ್ಲ ಹೋಗಿ ಸೇರ್ಕೋಬೇಕು, ಅಲ್ಲಿವರೆಗೂ ಕುದಿಬೇಕು. 10 ನಿಮಿಷಗಳ ಕಾಲ ಮಿನಿಮಮ್ ಕುದಿಲೇಬೇಕಾಗುತ್ತೆ ಬಸಳೆ ಸೊಪ್ಪು ಸಾಂಬಾರು. ನೋಡಿ, ಇದಕ್ಕೆ ಈಗ ಬೆಳ್ಳುಳ್ಳಿ, ಸಾಸಿವೆ, ಇಂಗು ಒಗ್ಗರಣೆ ಕೊಡುತ್ತೆ. ಬಸಳೆ ಸೊಪ್ಪು ಸಾಂಬಾರು ರೆಡಿ. ಈಗ ನಾನು ಅನ್ನದ ಜೊತೆ ತೊಗೊಳ್ತಾ ಇದ್ದೀನಿ. ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಳ್ಳಿ. ನೋಡಿ, ಒಂಥರ ತಿಳಿಸಾರು ಟೈಪ್ ಇರುತ್ತೆ, ತುಂಬ ಗಟ್ಟಿ ಇರಲ್ಲ. ಅನ್ನಕ್ಕೆ ತುಂಬ ಚೆಂದ ಈ ಥರ ಸಾಂಬಾರು. ನೋಡಿ, ಇದಕ್ಕೆ ಬೇಕಾದ್ರೆ ಪಲ್ಯ ಬೇಕಾದ್ರೆ ಕಡಲೆಕಾಳು ಪಲ್ಯ, ಆ ಥರ ಹೆಸರುಕಾಳು ಪಲ್ಯ ಮಾಡ್ಕೋಬೋದು. ನಾನು ಏನೂ ಮಾಡ್ಕೊಂಡಿರಲಿಲ್ಲ, ಉಪ್ಪಿನಕಾಯಿ ಜೊತೆ ಊಟ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.